ಖಾತೆ ಕೊಡ್ತಕ್ಕಂಥ ಸಂದರ್ಭದಲ್ಲೂ ಸರ್ವೇ ಸಾಮಾನ್ಯ. ಇದನ್ನೆಲ್ಲ ಕೂಡ ಸೀನಿಯರ್ಸ್ಗಳು ಹೈಕಮಾಂಡ್ ಕೂತಿ ಸರಿಪಡಿಸ್ತಾರೆ. ಸರ್, ಈಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸೀನಿಯರ್ ಕಾಂಗ್ರೆಸ್ ಮುಖಂಡರು ಅವರೇ ಅಸಮಾಧಾನ ಇರ್ಲಿ ಆ ಥರ ಏನು ನೀವೇ ಆತರ ಸೃಷ್ಟಿ ಮಾಡ್ಕೊಂತೀರಾ? ಎಲ್ಲ ನೆಟ್ಗಿದೆ, ಎಲ್ಲ ಸರಿಪಡಿಸ್ತಾರೆ. ಹೈಕಮಾಂಡ್ ಶಕ್ತಿಯುತವಾಗಿದೆ, ಎಲ್ಲರನ್ನು ಕರೆಸಿ ಸಮಾಧಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ನಿಮಗೆ ಖಾತೆಗೆ ಎರಡನೇ ಲಿಸ್ಟ್ ಅಲ್ಲಿ ನೀವೇನಾದರೂ ಅನ್ಕೊಂಡಿದೀವಿ ಕೊಡ್ತಾರೆ ಅಂತ ವಿಶ್ವಾಸ ಇಟ್ಕೊಂಡಿದೀವಿ. ಮೊದಲನೇ ಲಿಸ್ಟ್ ಅಲ್ಲೇ ಬರಬೇಕಿತ್ತು ಅಂತ ಅನ್ಕೊಂಡು ಯಾಕೆ ಹಂಗೆ ಅನ್ಕೊಳಕಾಯ್ತದ? ನಾವು ಸಾಕಷ್ಟು ಸೀನಿಯರ್ಸ್ಗಳಿದ್ದಾರೆ. ರಾಜಣ್ಣ ಅವ್ರದ್ದು ವಿಚಾರ ನನ್ನ ಹತ್ರ ಚರ್ಚೆ ಮಾಡಬೇಡಿ. ರಾಜಣ್ಣ ಅವ್ರ ತರ ಚರ್ಚೆ ಮಾಡೋದು ಅಪ್ರಸ್ತುತ. ಕೆಲವರು ಪ್ರತಿನಿತ್ಯ ಮಾತಾಡ್ತಕ್ಕಂಥ ಚಟ ಬೆಳೆಸ್ಕೊಂಡವ್ರೆ, ಹಂಗೆ ಮಾತಾಡ್ತಾರೆ. ಅದ್ರ ಬಗ್ಗೆ ನಾವು ರಿಯಾಕ್ಟ್ ಮಾಡೋದು ಒಳ್ಳೇದಲ್ಲ. ನೋಡಮ್ಮ, ಈಗ ಯಾವಾಗ ಈ ಎಕ್ಸ್ಪ್ಯಾನ್ಷನ್ ಖಾತೆ ಹಂಚಿಕೆ ಸಂದರ್ಭದಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ, ಎಲ್ಲ ಕಡೆನೂ ಸರ್ವೇ ಸಾಮಾನ್ಯ. ಇದನ್ನೆಲ್ಲ ಸರಿಪಡಿಸ್ತಕ್ಕಂಥ ಕೆಲಸ ಆಗ್ತದೆ. ನೋಡ್ರಿ, ಎಲ್ಲಿ ಡೆಮಾಕ್ರಸಿ ಇರ್ತದೆ ಅಲ್ಲಿ ಈ ರೀತಿ ಬೆಳವಣಿಗೆ ಇರ್ತದೆ. ಎಲ್ಲಿ ಡೆಮಾಕ್ರಸಿ ಇದೆ ಕಾಂಗ್ರೆಸ್ನಲ್ಲಿ ಕೇಳ್ತಕ್ಕಂಥ ಹಕ್ಕಿದೆ, ಕೇಳ್ತಾ ಇದ್ದಾರೆ. ಕೇಳ್ತಾವ್ರೆ ಅಂದ ಕ್ಷಣಕ್ಕೆ ಅವ್ರೇನೋ ಮಾಡ್ತಾವ್ರೆ ಚಟುವಟಿಕೆಗಳನ್ನ ಅಂತಕ್ಕಂಥ ಭಾವನೆ ಅಲ್ಲ. ಅವರೆಲ್ಲ ಕೇಳಿದ್ದಾರೆ, ಸರಿಪಡಿಸ್ತಕ್ಕಂಥ ಕೆಲಸ ಹೈಕಮಾಂಡ್ ಮಾಡ್ತದೆ. ಹೇಳಿದ್ನಲ್ಲ, ಎಲ್ಲಿ ಡೆಮಾಕ್ರಸಿ, ಯಾವ ಪಾರ್ಟಿ ಡೆಮಾಕ್ರಸಿ ಇರ್ತದೆ ಅಲ್ಲಿ ಕೇಳ್ತಕ್ಕಂಥ ಹಕ್ಕನ್ನ ಎಲ್ಲ ಕೂಡ ಬೆಳೆಸ್ಕೊಂಡಿದ್ದಾರೆ. ಇಲ್ಲಿ ಡೆಮಾಕ್ರಸಿ ಇದೆ ಕಾಂಗ್ರೆಸ್ನಲ್ಲಿ, ಬೇರೆ ಕಡೆ ಡೆಮಾಕ್ರಸಿ ಇಲ್ಲ. ಎಲ್ಲ ಕಡೆ ಹಿಪೋಕ್ರಸಿ ಅಲ್ಲೆಲ್ಲ. ಅದರಿಂದ ನಮ್ಮ ಪಕ್ಷದಲ್ಲಿ ಡೆಮಾಕ್ರಸಿ ಇದೆ, ಮಾತಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ, ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೂ ಅವಕಾಶ ಇದೆ. ನೆಕ್ಸ್ಟ್ ರಾಜಣ್ಣ ಅವ್ರನ್ನ ಕಳ್ಸೋಣ, ಅಲ್ಲೆಲ್ಲ ಬೇಕು ಅಲ್ಲೆಲ್ಲನೂ. ಮಾತಾಡೋದು ಸುಲಭ ರೀ, ಕೆಲಸ ಮಾಡೋದು ಕಷ್ಟ ಐತೆ. ಮಾತಾಡೋಕ್ಕೇನು ನಿಮ್ಮ ಟಿವಿ ಮುಂದೆ ನಿಂತ್ಕೊಂಡು ಬಾಯಿ ಬಂದಂಗೆ ಏನ್ ಬೇಕಾದ್ರೂ ಮಾತಾಡ್ಬೋದು. ಆದ್ರೆ ಅದನ್ನ ಕೆಲಸ ಮಾಡೋದು ಐತಲ್ಲ, ಜವಾಬ್ದಾರಿ ತಗೊಂಡು ಮಾಡಕ್ಕೆ ಹೇಳಿ ರಾಜಣ್ಣ ಅವ್ರಿಗೆ. ಆ ಥರ ಎಲ್ಲ ರಾಜಣ್ಣ ಅವರು ಸೀನಿಯರ್ ಇದ್ದಾರೆ, ಹಂಗೆಲ್ಲ ಮಾತಾಡಬಾರ್ದು. ಯಾರು ನೀವ್ ಹೇಳ್ತಾ ಇದ್ದೀರಾ? ಎಲ್ಲ ಬಾರಿ ಕನ್ಸಿಟ್ಕೊಂಡಿದ್ದೀರಾ? ಅವೆಲ್ಲ ಏನಾಗಲ್ಲ ಬಿಡಿ. ಇನ್ನ ನೆಕ್ಸ್ಟ್ 5 ವರ್ಷನೂ